ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗೇನು ನೀವು ತಮ್ಮನೇಲಿ ನೋಡಿ ಬಂದಿದ್ದಾರಾ, ಮೀನ್ಸ್ ಕಟ್ ಆಫು ಯಾವ ರೀತಿ ಯೂಸ್ ಆಗುತ್ತೆ KCET 2024 ಸ್ಟೂಡೆಂಟ್ಸ್ಗೆ. ಕಟ್ ಆಫ್ ಯಾವಾಗ ಬಿಡ್ತಾರೆ, ಎಲ್ಲಿ ಬಿಡ್ತಾರೆ, ಯಾವ ರೀತಿ ಡ್ರಾ ಮಾಡ್ಕೋಬೇಕು, ಅದು ನಮ್ಮ ಆಪ್ಷನ್ ಎಂಟ್ರಿಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದು ಹೇಳ್ತಿದ್ದೀನಿ. ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ. ಓಕೆ, ಇವು ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ನೋಡ್ರಿ, ನಾನು ಏನೇ ಹೇಳಿದ್ರು ಕೂಡ ಒಂದು KAದಲ್ಲಿ ಒಂದು KA ಪೋರ್ಟಲ್ ಎಲ್ಲ ನಡೀತೆ ಅಂತ ಗೊತ್ತು ನಿಮಗೆ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇವಾಗ ಏನು ಕಾಣಿಸ್ತಿದೆ ನೋಡ್ರಿ, ಇದರಲ್ಲೇ ನಿಮ್ಮ ಒಂದು ಕಟ್ ಆಫ್ ಅನ್ನೋದು PDF ಬಿಡ್ತಾರೆ. ಅದು ಯಾವಾಗ ಬಿಡ್ತಾರೆ ಅಂತಂದರೆ KCET 2024 ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಆದರೂ ಮುಗಿಬೇಕಾಗುತ್ತೆ ಅಟ್ಲೀಸ್ಟ್. ಯಾಕಂತಂದರೆ ಕಟ್ ಆಫ್ ಮೀನ್ಸ್ ಏನಂದ್ರೆ ಪ್ರೀವಿಯಸ್ ಇಯರಲ್ಲಿ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ಅನ್ನೋದು ಎಂಡ್ ಆಗಿದೆ. ಮೀನ್ಸ್ ಲೈಕ್ ಒಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ಯಾವುದಂತಂದರೆ, ಈಗ ವಿಶ್ವೇಶ್ವರಯ್ಯ ಕಾಲೇಜ್ ಇದೆ ಇಂಜಿನಿಯರಿಂಗ್, ಆ ಕಾಲೇಜ್ ಒಳಗೆ ಯಾವ ಒಂದು ಫೈನಲ್ ಸೀಟು ಅಂದರೆ 100 ಸೀಟ್ ಇದೆ ಅಂದ್ಕೊಂಡ್ರೆ 100ನೇ ಸೀಟು ಎಷ್ಟನೇ ರ್ಯಾಂಕಿಗೆ ಬಂದು ನಿಂತಿದೆ ಅಂತಂದರೆ ಫೈನಲ್ ಅಂದರೆ ಇಂತಿಷ್ಟು ಕ್ಯಾಸ್ಟ್ ಅವ್ರಿಗೆ ಇಂತಿಷ್ಟು ಸೀಟ್ಸ್ ಅಂತ ಏನಿರ್ತದೆ ನೋಡ್ರಿ, ಅದು ಫೈನಲ್ ಯಾವ ರ್ಯಾಂಕಿಗೆ ಬಂದು ನಿಂತಿದೆ ಅಂದರೆ ಅದನ್ನೇ ಕಟ್ ಆಫ್ ಅಂತ ಕರಿತೀವಿ. ಅಂತಂದರೆ ಲಾಸ್ಟ್ ರ್ಯಾಂಕ್ ಅವ್ರಿಗೆ ಸಿಕ್ಕಿರ್ತದಲ್ವಾ, ಅದನ್ನು ನಾವು ಕಟ್ ಆಫ್ ಅಂತಲೇ ಹೇಳ್ತೀವಿ. ಅಂದರೆ ಅಲ್ಲಿವರೆಗೂ ಇರೋರಿಗೆ ರ್ಯಾಂಕ್ ಅಲ್ಲಿ ಸಿಕ್ಕಿರುತ್ತೆ ಅಂತ. ಸೊ ಇವಾಗ ಏನಪ್ಪ ಅಂತಂದರೆ ಅದು ಎಲ್ಲಿ ಸಿಗುತ್ತೆ ಅಂತಂದ್ರು, ಇವಾಗ KCET 2024 ನಿಮಗೆ ಬೇಕಂತಂದರೆ ಅಟ್ಲೀಸ್ಟ್ ಫಸ್ಟ್ ರೌಂಡ್ ಆದರೂ ಮುಗಿಬೇಕಾಗುತ್ತೆ. ಓಕೆ, ಅಂದರೆ ಫಸ್ಟ್ ರೌಂಡು ಎಲ್ಲೆಲ್ಲೆಲ್ಲ ಎಷ್ಟೆಷ್ಟೆಲ್ಲ ನಿಂತಿದೆ ಅಂತ ಗೊತ್ತಾಗಬೇಕಂದ್ರೆ ಫಸ್ಟ್ ರೌಂಡ್ದೇ ಮುಗಿಬೇಕು. ಸದ್ಯಕ್ಕೆ ಇವಾಗ ನಾವು ಪ್ರೀವಿಯಸ್ ಇಯರ್ದು ನೋಡಬೇಕಪ್ಪ ಅಂತಂದರೆ ಸೇಮ್ ಅದೇ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಿಂದಿನ ವರ್ಷದ ಪ್ರವೇಶಗಳಂತ ಏನಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ UGCET 2023 ಅಂತ ಏನು ಕಾಣಿಸುತ್ತೆ ನೋಡ್ರಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಎಲ್ಲನೂ ಓಪನ್ ಆಗುತ್ತೆ. ಓಕೆ, ಅಂದರೆ ಹೋದ ವರ್ಷ ಏನೇನೆಲ್ಲ ನಡೆದೈತೆ ಅಂತಂದು ಎಲ್ಲನೂ ತಿಳಿದೈತೆ. ಸ್ವಲ್ಪ ಪೂರ ಕೆಳಗೆ ಬನ್ನಿರಿ. ಓಕೆ, ತೀರಾ ಕೆಳಗೆ ಬಂದ ತಕ್ಷಣ ಕೆಳಗರಿಂದ ಸ್ವಲ್ಪ ಮೇಲ್ಗಡೆ ಹೋಗ್ರಿ, ನಿಮ್ಗೆ ಒಂದು ಸಿಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ತೋರಿಸ್ತೀನಿ ಬೇಕಾದ್ರೆ ನಿಮಗೆ. UGCET 2023 ಮೊದಲ ಸುತ್ತಿನ ಕಟ್ ಆಫ್ 17/8/2023 ಅಂದರೆ ಫಸ್ಟ್ ರೌಂಡ್ ಮುಗಿದು ಕಟ್ ಆಫ್ ಲಿಸ್ಟ್ ಬರೋಕ್ಕೆ ಆಗಸ್ಟ್ 17ನೇ ತಾರೀಕು ತನಕ ತೊಗೊಂಡೈತೆ ಅಂತ ಅರ್ಥ. ಸರಿ, ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು PDF ಓಪನ್ ಮಾಡ್ಕೊತೀನಿ ಸದ್ಯಕ್ಕೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಸರಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನೀವು ಅದು ಕ್ಲಿಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಇಲ್ಲಿ ಭಾಳ PDF ಬರ್ತಾವೆ. ಲೈಕ್ ನಿಮಗೆ ವಾಪಸ್ ಅಂತ ತೋರಿಸ್ತೀನಿ ನಿಮಗೆ. ಓಕೆ, UGCET 2023 ಮೊದಲ ಸುತ್ತಿನ ಕಟ್ ಆಫ್ ಕ್ಲಿಕ್ ಮಾಡ್ಕೊಂಡಾಗ ನೀವು ಇಂಜಿನಿಯರಿಂಗ್ ಜನರಲ್ ಕೋಟ ಅಂದರೆ ಸಾಮಾನ್ಯ ಕಟ್ ಆಫ್ ಮತ್ತು HK ಕಟ್ ಆಫ್ ಮತ್ತು ಇಂಜಿನಿಯರಿಂಗ್ ವಾಸ್ತುಶಿಲ್ಪ ಸಾಮಾನ್ಯ ಮತ್ತು ಇಂಜಿನಿಯರಿಂಗ್ ವಾಸ್ತುಶಿಲ್ಪ HK ಅಂತ ಸಪ್ರೇಟ್ ಆಗಿ ಬರ್ತದೆ. ಸೊ ಹಂಗಾಗ್ಬಿಟ್ಟು ಕೃಷಿ ಮತ್ತು ಪಶುವೈದ್ಯಕೀಯ ಕಟ್ ಆಫ್ ಮತ್ತು ಕೃಷಿ ಮತ್ತು ಪಶುವೈದ್ಯಕೀಯ HK ಕಟ್ ಆಫ್ ಅಂತ ಸಪ್ರೇಟ್ ಆಗಿ ಬಿಟ್ಟವ್ರೆ. ಇಲ್ಲಿ ನೋಡ್ರಿ, ಇದರಲ್ಲಿ ಫಸ್ಟ್ ರೌಂಡ್ದು BSc ನರ್ಸಿಂಗ್ ಇಲ್ಲ. ಓಕೆ, ಫಸ್ಟ್ ರೌಂಡ್ BSc ನರ್ಸಿಂಗ್ ಕಟ್ ಆಫ್ ಬಿಟ್ಟಿಲ್ಲ, ಬಟ್ ಸೆಕೆಂಡ್ ರೌಂಡ್ ಬಿಟ್ಟಾರೆ. ಬೇಕಾದ್ರೆ ಮೇಲ್ಗಡೆ ನೋಡ್ಕೋರಿ. ಈಗ ಸದ್ಯಕ್ಕೆ ನಾನು ಒಂದು ತಿಳ್ಸೋಕೆ ಪ್ರಯತ್ನ ಮಾಡ್ತೀನಿ ನಿಮಗೆ. ಫಸ್ಟ್ ರೌಂಡ್ದು ನಿಮಗೆ ಓಪನ್ ಮಾಡ್ಕೊಂಡಾಗ ಈ ರೀತಿ PDF ಅನ್ನೋದು ಏನು ಓಪನ್ ಆಗುತ್ತೆ ನೋಡ್ರಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇದೇನಪ್ಪ ಅಂತಂದರೆ ಮೇಲ್ಗಡೆ ಇಷ್ಟೊಂದೆಲ್ಲ ಬಂದುಬಿಡ್ತಾವ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನೋಡ್ರಿ. ಜಿ ಅಂದರೆ ಜನರಲ್ ಕ್ಯಾಟಗರಿ ಅಂತ ಅರ್ಥ, K ಅಂದರೆ ಕನ್ನಡ ಮೀಡಿಯಮು, ರೂರಲ್, HK ಅಂತ ಏನಾದರೂ ಬಂತಂದ್ರೆ ಅದು ಹೈದರಾಬಾದ್ ಕರ್ನಾಟಕ ಅಂತ ಇರ್ತದೆ. GM ಅಂತ ಬರ್ತದೆ ನೋಡ್ರಿ, ಇದು ಜನರಲ್ ಮೀಡಿಯಮು. ಇದು G ಅಂತಂದರೆ ಕ್ಯಾಟಗರಿ 1. ಓಕೆ, ಕ್ಯಾಟಗರಿ 1 ಕನ್ನಡ ಮೀಡಿಯಮ್ ರೂರಲ್, ಈ ರೀತಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನೋಡ್ರಿ, ST ಅಂತ ಬಂತಂದರೆ ST ಕ್ಯಾಸ್ಟ್ ಅವ್ರಿಗೆ, SCK ಅಂತಂದರೆ SC ಇದ್ದು ಒಂದು ಕನ್ನಡ ಮೀಡಿಯಮ್ ಇದನ್ನ ಅಂತ ಅರ್ಥ. ಇಲ್ಲಿ SC ಮತ್ತು G ಇತ್ತಂದರೆ SC ಇದ್ದು ಕ್ಯಾಟಗರಿ 1ನಲ್ಲಿ ಬರ್ತಿರ್ತಾನೆ ಅಂತ ಅರ್ಥ. ಓಕೆ, ಇಲ್ಲಿ ನೋಡ್ತಿರ್ಬೋದು GMR ಅಂತ ಇದೆ, ಜನರಲ್ ಮೆರಿಟು ಮತ್ತು ರೂರಲ್ ಇದ್ದವ್ರಿಗೆ. ಈ ರೀತಿ ನೀವು ನೋಡ್ಕೋಬೇಕಾಗ್ತದೆ. ಇಲ್ಲಿ ಒಂದು ಎಕ್ಸಾಂಪಲ್ ಫಸ್ಟ್ನೇದೇ ಕೊಟ್ಟರೆ ನೋಡ್ರಿ, ಅದೇ ವಿಶ್ವೇಶ್ವರ, ಈಗ ಏನು ಹೇಳಿದೆ ನಾನು ಅದೇ ವಿಶ್ವೇಶ್ವರದೇ ಕೊಟ್ಟರೆ. ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ಈಗ CS ಕಂಪ್ಯೂಟರ್ ಅಂತ ಏನು ಕಾಣಿಸ್ತಿದೆ ನೋಡ್ರಿ, CS ಕಂಪ್ಯೂಟರು ಹೋದ ವರ್ಷ ಕ್ಯಾಟಗರಿ 1 ಅವ್ರಿಗೆ 4711 ರ್ಯಾಂಕ್ ಇದೆ ಮ್ಯಾಕ್ಸಿಮಮ್. ಓಕೆ, ಇದಕ್ಕಿಂತಲೂ ಮೇಲೆ ರ್ಯಾಂಕ್ ಇದ್ದವ್ರಿಗಂತೂ ಸಿಕ್ಕಿಲ್ಲ. ಓಕೆ, 4711 ರ್ಯಾಂಕ್ ಇದ್ದವ್ರಿಗೆ ಈ ಕಲ ಸಿಗೈತೆ. ಅದು ಫಸ್ಟ್ ರೌಂಡಲ್ಲಿ ಹೇಳ್ತಿದ್ದೀನಿ ನಾನು. ಸೆಕೆಂಡ್ ರೌಂಡಲ್ಲಿ ಮೇ ಬಿ 6000-7000ವರೆಗೂ ಹೋಗಿರ್ತದೆ. ಇದು ಫಸ್ಟ್ ರೌಂಡ್ ಅವ್ರಿಗಂತೂ 4711 ಇದೆ. ಓಕೆ, ಸೆಕೆಂಡ್ ಓಕೆ ಬೇರೆದು ನೋಡೋದಂದರೆ ಒಂದು ಯಾವುದಾದ್ರು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸರಿ, ಇಲ್ಲಿ ಈಗ STK ಅಂತ ಏನಿದೆ ನೋಡ್ರಿ, ಇದರಲ್ಲಿ 16438 ನೋಡ್ರಿ. ಕ್ಯಾಟಗರಿ 1 ಅವ್ರಿಗೆ ಬರೀ 4000ಕ್ಕೆ ನಿಂತರೆ ಸೇಮ್ ಅದೇ ಒಂದು ಕೋರ್ಸ್ದು ST ಕ್ಯಾಸ್ಟ್ ಅವರು ಮತ್ತು ಕನ್ನಡ ಮೀಡಿಯಮ್ ಎರಡು ಇದ್ದವ್ರಿಗೆ 16,000ವರೆಗೂ ಕೂಡ ನಿಂತದ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ST ಇದ್ಬಿಟ್ಟು ರೂರಲ್ ಇದ್ದರೆ 20,958 ಇದೆ. ಅಂದರೆ ನಾನು ನಿಮ್ಮ ಪದೇ ಏನು ಹೇಳ್ತಿದ್ದೆ, ಕನ್ನಡ ಮೀಡಿಯಮ್ಮು ರೂರಲ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ನೀವು ರ್ಯಾಂಕ್ ದೂರ ಇದ್ದರೂ ಕೂಡ ನಿಮ್ಮ ಒಂದು ಕಾಲೇಜ್ ಸಿಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಏನು ಕೇಳ್ತಿದ್ದೆ ಅಂದರೆ ಇದೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ
ಬೇರೆ ತೋರಿಸೋದು ನೋಡ್ರಿ SC ಕೆ ಇದ್ದವ್ರಿಗೆ 17,000, SC R ಇದ್ದವ್ರಿಗೆ 18,000 ಇಷ್ಟೋವರೆಗೂ ನಿಂತದ. ಬಟ್ ನೀವು 3B GM ಜನರಲ್ ಮೆರಿಟಲ್ಲಿ ಬಂತೀನಿ ಅಂತಂದರೆ ಅಲ್ಲ ಯಾವುದಕ್ಕೂ ನಾವು ಕ್ವಾಟ ಇಲ್ಲಪ್ಪ, ಓಕೆ ನಾವು ಕನ್ನಡ ಮೀಡಿಯಮ್ ಇಲ್ಲ, ರೂರಲ್ ಇಲ್ಲ, ಯಾವುದೂ ನಮ್ದು ಏನಿಲ್ಲ, ಒಟ್ಲಿ ಜನರಲ್ ಮೆರಿಟ್ ತೊಗೊತೀನಿ ಅಂತಂದರೆ 2,381 ರ್ಯಾಂಕ್ ಇರ್ಬೇಕು ನೋಡ್ರಿ. 2,000 ಇಲ್ಲಿ 17,000-18,000 ಇಲ್ಲಿ. ಓಕೆ, ಅರ್ಥ ಆಯ್ತು ನಾನು ಅನ್ಕೊತೀನಿ. ಎಷ್ಟು ನಿಮಗೆ ಎಲ್ಲ ಹೆಲ್ಪ್ಫುಲ್ ಆಗ್ತವೆ ಕನ್ನಡ ಮೀಡಿಯಮ್ ರೂರಲ್ ಅಂತಂದರೆ ನಿಮ್ಮ ಒಂದು ಕಟ್ ಆಫ್ ನಿಂದಿರೋಗ್ತಲ್ವ, ಯಾವ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗೋಕ್ಕೆ ನಿಮ್ಗೆ ಸೀಟ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಇಲ್ಲ. ಇದೇ ರೀತಿ ಎಲ್ಲವನ್ನೂ ಕೂಡ ಒಂದು ಟೈಮ್ ನೋಡ್ಕೊರಿ, ಬೇಕಾದ್ರೆ ಒಂದು ಐಡಿಯಾ ಬರುತ್ತೆ. ಓಕೆ, ನಾನು ಯಾವ ಕಾಲೇಜ್ಗೆ ಆಪ್ಷನ್ ಎಂಟರ್ ಮಾಡಿದ್ರೆ ಸಿಗುತ್ತೆ ಅಂತ. ಬಟ್ ಇದು ನೋಡಿ ಮಾಡ್ಬೇಕಂತ ಏನಿಲ್ಲ. ಓಕೆ, ಸುಮ್ಮನೆ ನೀವು ಯಾವ ಕಾಲೇಜ್ ರೆಡಿ ಮಾಡ್ಕೊಂಡಿದ್ರೆ ಎಲ್ಲನೂ ಹಾಕ್ರಿ. ಬೈ ಏನಂತ ಒಂದು ಲಕ್ ಮೇಲೆ ನಿಮಗೆ ಆ ಕಾಲೇಜ್ ಸಿಗುತ್ತೆ ಅಂತಂದ್ರೆ. ಎಷ್ಟೋ ಜನ ನೀವು ಅನ್ಕೊಂಡಿರೋ ಕಾಲೇಜ್ ಯಾರು ಮಾಡಿಲ್ಲ ಅಂತಂದರೆ ಜನರಲ್ ಮೆರಿಟ್ ಇಲ್ಲಿ ನೋಡ್ರಿ. ಈಗ ಜನರಲ್ ಮೆರಿಟ್ ಇದ್ದವ್ರು ಏನು ಮಾಡ್ರಿ, ವಿಶ್ವೇಶ್ವರ ಕಾಲೇಜ್ ಜಾಸ್ತಿ ಆಗುತ್ತೆ ಅಂದರೆ ಫಸ್ಟಿಗೆ ಬಂದ್ಬಿಡ್ತದೆ ಆಪ್ಷನ್ ಎಂಟರ್ ಮಾಡುವಾಗ. ಸೊ ಹಂಗೆ ಕೊಟ್ಟಿರ್ತಾರೆ. ಇನ್ ಕೇಸ್ ನೀವು ಅನ್ಕೊಂಡಿರೋ ಕಾಲೇಜ್ ಯಾವುದೋ 100ನೇದು ಇತ್ತು ಅಂತ ಅನ್ಕೊಂಡ್ರೆ ನೀವು ಅದನ್ನ ಫಸ್ಟೇ ಕೊಟ್ಟಿದ್ರೆ ಆ ಕಾಲೇಜ್ ಯಾರು ಕೂಡ ಯಾಡ್ ಮಾಡಿರಲ್ಲ. ಸೊ ಹಂಗಾಗ್ಬಿಟ್ಟು ಏನಿರ್ತದೆ, ನೀವು ಜನರಲ್ ಮೆರಿಟ್ ನೀವು 1,00,000 ಮೇಲಿದ್ರು ಕೂಡ ಆ ಕಾಲೇಜ್ ಸಿಕ್ಬಿಟ್ಟಿರ್ತದೆ ಒಂದು ಟೈಮ್. ಸೊ ಹಂಗಾಗ್ಬಿಟ್ಟು ನಿಮ್ದು ಎಷ್ಟೇ ಒಂದು ರ್ಯಾಂಕ್ ಇರಲಿ, ನೀವು ಅನ್ಕೊಂಡಿರೋ ಹಂಗೆ ಯಾವ್ಯಾವ ಕಾಲೇಜ್ ಅನ್ಕೊಂಡ್ರೆ ಅವನ್ನೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿರಿ. ಆ್ಯಂಡ್ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇದೊಂದು ಕಟ್ ಆಫ್ ನೋಡಿದರೆ ಸೊ 2023 ಇದು ಅಷ್ಟೇ ಸಿಗುತ್ತೆ ಸದ್ಯಕ್ಕೆ. ನಿಮಗೆ ಫಸ್ಟ್ ರೌಂಡ್ದು ಬಂದರೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ನನಗೆ ಯಾವ್ದು ಕಾಲೇಜ್ ಸಿಗುತ್ತೆ ಅಂತ ಒಂದು ಫುಲ್ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಅದು ಬರಬೇಕಂದ್ರೆ ನಿಮಗೆ ಫಸ್ಟ್ ರೌಂಡ್ದು KCET 2024 ಮುಗಿಲೇಬೇಕು, ಫಸ್ಟ್ ರೌಂಡ್ ಮುಗಿಬೇಕು. ಓಕೆ, ಸದ್ಯಕ್ಕೆ ಅಂತೂ ಇಲ್ಲಿ ಏನು ಕಾಣಿಸ್ತದೆ ನೋಡ್ರಿ, ಕೆದಲ್ಲಿ ಹೋಗ್ಬಿಟ್ಟು ಇಂಜಿನಿಯರಿಂಗ್ ಅಷ್ಟೆಲ್ಲ ಎಲ್ಲ ಕೋರ್ಸ್ದು ಕೂಡ ಇದೇ ರೀತಿ ಕಟ್ ಆಫ್ ಸಿಗ್ತದ. ಒಂದು ಟೈಮ್ ಬಿಟ್ಟು ನೋಡ್ಕೊರಿ. ಓಕೆ, ಎಲ್ಲಿ ಓಪನ್ ಮಾಡಬೇಕು, ಜಸ್ಟ್ ನೀವು KA ವೆಬ್ಸೈಟಲ್ಲಿ ಹೋದ ತಕ್ಷಣ KA ವೆಬ್ಸೈಟಲ್ಲಿ ಹೋಗ್ತೀರಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಿಂದಿನ ವರ್ಷದ ಪ್ರವೇಶಗಳಂತ ಏನು ಕಾಣಿಸ್ತಿದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹೋದ ವರ್ಷದ ನಡೆದಿದ್ದೆಲ್ಲನೂ ಕೂಡ ತೋರಿಸುತ್ತೆ. ಅದರಲ್ಲಿ UGCET 2023 UGCET 2023 ಅಷ್ಟೇ ಕ್ಲಿಕ್ ಮಾಡ್ಕೊಂಡು ಬರೀ ಕಟ್ ಆಫ್ ಅಷ್ಟೇ ಅಲ್ಲ. ಓಕೆ, ಹೋದ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸಿಗ್ತದೆ, ಫೀ ಸ್ಟ್ರಕ್ಚರ್ ಸಿಗ್ತದೆ, ಹೋದ ವರ್ಷ ಏನೇನೆಲ್ಲ ನಡೆದದ ಎಲ್ಲನೂ ಕೂಡ ಇಲ್ಲೇ ಸಿಗುತ್ತೆ. ಸರಿ, ಈ ಒಂದು ವಿಡಿಯೋಕ್ಕೆ ನೀವು ಏನೇ ಹೋದ್ರೆ ಕಮೆಂಟ್ ಹಾಕ್ರಿ. ಆ ಒಂದು ಕಾಮೆಂಟ್ನ ಒಂದು ವಿಡಿಯೋ ಮುಖಾಂತರ ಎಲ್ಲವೂ ಕಾಮೆಂಟ್ನ ನಾನು ಒಂದು ಆನ್ಸರ್ ಮಾಡ್ತೀನಿ. ಸರಿ, ಅದನ್ನ ನಾಳೆ ಆದ್ರೆ ಆಗ್ಬೋದು, ಇಲ್ಲಾಂದ್ರೆ ಇವತ್ತು ನೈಟ್ ಆದ್ರೆ ಆಗ್ಬೋದು, ಅಥವಾ ನಾಡಿದಾದ್ರೆ ಆಗ್ಬೋದು. ಒಟ್ಟು ಎಲ್ಲವೂ ಕ್ವಶನ್ಸ್ಗೆ ಒಂದು ಆನ್ಸರ್ ಅಂತ ರಿಪ್ಲೈ ಮಾಡ್ತೀನಿ. ಸರಿ, ಇದೇ ರೀತಿ ಏನಾದರೂ KA ಇಂದ ಒಂದು ಅಪ್ಡೇಟ್ ಬಂದರೆ ನಿಮ್ಗೆ ತಿಳಿಸೋಂಥ ಪ್ರಯತ್ನ ಮಾಡ್ತಿರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.